ಇನ್ನು ರನ್ಯಾ ಸ್ಮಗ್ಲಿಂಗ್ ಕೇಸ್ನಲ್ಲಿ ತರುಣ್ ರಾಜ್ ಕೂಡ ಅಂಧರಾಗಿದ್ದಾನೆ. ಆಕೆಯ ವಿಚಾರಣೆ ಕೂಡ ಆಗ್ತಾ ಇದೆ. ರನ್ಯಾ ತಂದೆ ರನ್ಯಾ ತಂದಂಥ ಚಿನ್ನಕ್ಕೆ ರನ್ಯಾ ಗೆಳೆಯನೇ ಕಿಂಗ್ ಪಿನ್ನ. ಹಾಗಾದ್ರೆ ಗೆಳೆಯನ ಹೇಳಿಕೆ ಮೇಲೆ ನಿಂತಿದೆ ರನ್ಯಾ ಭವಿಷ್ಯ. ಡಿಆರ್ಐ ಅಧಿಕಾರಿಗಳಿಂದ ತರುಣ್ ರಾಜ್ ತೀವ್ರ ವಿಚಾರಣೆ ಆಗ್ತಾ ಇದೆ. ಒಬ್ಬ ಬಿಸ್ನೆಸ್ ಮ್ಯಾನ್ ಮಗ ತರುಣ್ ರಾಜ್ ಈತನಿಗೂ ರನ್ಯನಿಗೂ ಏನ್ ಸಂಬಂಧ? ಹಾಗಾದ್ರೆ ನಿರಂತರವಾಗಿ ಈಕೆ ತರುಣ್ ರಾಜ್ ಜೊತೆ ಸಂಪರ್ಕದಲ್ಲಿ ಇದ್ಲು ಅಂತ ಆಕೆಯ ಕಾಲ್ ಹಿಸ್ಟ್ರಿ ಎಲ್ಲ ತನಿಖೆ ಸಂದರ್ಭದಲ್ಲಿ ವಿಚಾರಣೆ ಮಾಡಿದಾಗ ಪೊಲೀಸರಿಗೆ ಗೊತ್ತಾಗುತ್ತೆ, ಡಿಆರ್ಐ ಅಧಿಕಾರಿಗಳಿಗೆ. ಹೀಗಾಗಿ ಆಕೆಯನ್ನ ವಿಚಾರಣೆ ನಡೆಸ್ತಾ ಇದ್ದಾರೆ ಪೊಲೀಸರು. ಮತ್ತೊಂದು ಕಡೆ ತರುಣ್ ರಾಜ್ ವಿಚಾರಣೆ ಕೂಡ ಆಗ್ತಾ ಇದೆ. ತರುಣ್ ರಾಜ್ ಏನ್ ಹೇಳಿಕೆ ಕೊಡ್ತಾನೆ ಅಥವಾ ರನ್ಯಾ ರಾವ್ ಯಾವ ರೀತಿಯಾದ ಹೇಳಿಕೆ ಕೊಡ್ತಾಳೆ, ಈತನಿಗೂ ಆಕೆಗೂ ಯಾವ ರೀತಿಯಾದ ಸಂಬಂಧ, ಈತ ಕೂಡ ದುಬೈಗೆ ಈಕೆಯ ಜೊತೆ ಹೋಗ್ತಾ ಇದ್ದ ಅನ್ನೋ ವಿಚಾರ ಕೂಡ ಈಗ ಗೊತ್ತಾಗಿರುವಂಥದ್ದು. ಹಾಗಾದ್ರೆ ಈ ಬಾರಿ ಗೋಲ್ಡ್ ಸ್ಮಗ್ಲಿಂಗ್ ಮಾಡುವಂಥ ಸಂದರ್ಭದಲ್ಲಿ ಈತ ಕೂಡ ಈಕೆ ಜೊತೆ ಹೋಗಿದ್ನ, ಈತ ಕೂಡ ಈ ಗೋಲ್ಡ್ ಸ್ಮಗ್ಲಿಂಗ್ ನಲ್ಲಿ ಭಾಗಿಯಾಗಿದ್ನ, ಇದೆಲ್ಲ ಕೂಡ ತನಿಖೆ ಆಗುತ್ತೆ. ಅದರಲ್ಲೂ ಪ್ರಮುಖವಾಗಿ ಆಕೆಯ ಗೆಳೆಯ ಏನಿದಾನೆ, ಗೆಳೆಯ ಕೊಡುವಂತಹ ಹೇಳಿಕೆಗಳು ಕೂಡ ತುಂಬಾ ಪ್ರಾಮುಖ್ಯತೆಯನ್ನ ವಹಿಸುತ್ತೆ ಈ ಒಂದು ಪ್ರಕರಣದಲ್ಲಿ. ನಿಜವಾಗ್ಲೂ ಆತನಿಗೆ ಗೊತ್ತಿತ್ತ ಗೋಲ್ಡ್ ಸ್ಮಗ್ಲಿಂಗ್ ಮಾಡ್ತಾ ಇರುವಂಥದ್ದು, ಆತ ಕೂಡ ಭಾಗಿಯಾಗಿದ್ನ, ಇದೆಲ್ಲವೂ ಕೂಡ ಅನುಮಾನವನ್ನ ಹುಟ್ಟಾಕಿರುವಂಥದ್ದು. ರನ್ಯಾ ತಂದಂತ ಚಿನ್ನಕ್ಕೆ ರನ್ಯಾ ಗೆಳೆಯನೇ ಕಿಂಗ್ ಪಿನ್ನ, ಅದು ಕೂಡ ಗೊತ್ತಿಲ್ಲ. ತನಿಖೆ ಆದ್ಮೇಲೆ ಗೊತ್ತಾಗಬೇಕಿದೆ ಇವರಿಬ್ರು ಸೇರಿಯೇ ಈ ಒಂದು ಗೋಲ್ಡ್ ಸ್ಮಗ್ಲಿಂಗ್ ಮಾಡ್ತಾ ಇದ್ರ ಅನ್ನೋ ವಿಚಾರವನ್ನ.